ನೀವು ಸರಿಯಾಗಿ ಪರ್ಮಿಷನ್ ಕೊಟ್ಟಿದ್ದೇ ಆದಲ್ಲಿ ಆ ವ್ಯಕ್ತಿ ಸಾರ್ವಜನಿಕವಾಗಿ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಮಾಹಿತಿಯನ್ನ ಕೇಳಿದಾಗ ನಿಮಗೆ ಕೊಡ್ಲಿಕ್ಕೆ ಏನ್ ದೊಡ್ಡ ರೋಗ ಬಂತ? ಅಥವಾ ನಿಮಗೆ ಇಲಾಖೆ ಸಂಬಳ ಕೊಡ್ತಾ ಇಲ್ವಾ? ನಿಮಗೆ ಸಂಬಳ ಎಲ್ಲಿಂದ ಬರ್ತಾ ಇದೆ? ನಾವು ಕಟ್ಟೋ ದುಡ್ಡಿಂದ, ನಾವು ಕಟ್ಟೋ ತೆರಿಗೆ ಹಣದಿಂದ ನಿಮಗೆ ಸಂಬಳ ಬರ್ತಾ ಇದೆ. ನಮ್ಮ ತೆರಿಗೆ ಹಣದಲ್ಲಿ ನೀವು ಸಂಬಳ ಪಡೆಯೋರು ನೀವು ಈ ರೀತಿ ವರ್ತನೆ ಮಾಡ್ತೀರಿ ಅಂದ್ರೆ ನಿಮಗೆ ಸರ್ಕಾರಿ ನೌಕರಿ ಆತಕ್ರಿ? ರಾಜಕೀಯ ಮಾಡೋದೇ ಆಗಿದ್ರೆ, ಶಿಕ್ಷಣ ಇಲಾಖೆ ಅಧಿಕಾರಿಗಳೇ ನಿಮ್ಗೆ ರಾಜಕಾರಣ ಮಾಡೋದೇ ಆಗಿದ್ರೆ ಆ ಸರ್ಕಾರಿ ನೌಕರಿಯನ್ನ ಬಿಟ್ಟು ಬನ್ನಿ. ಅವಾಗ ರಾಜಕಾರಣ ಮಾಡಿ, ಬೀದಿಗಳಲ್ಲಿ ಹೋಗಿ. ಸರ್ಕಾರಿ ಸಂಬಳವನ್ನು ಪಡೆದು ರಾಜಕಾರಣ ಮಾಡ್ತೀರಂದ್ರೆ ಇದು ಯಾವ ರಾಜಪ್ರಭುತ್ವ ಅಲ್ಲ, ಇದು ಪ್ರಜಾಪ್ರಭುತ್ವ ದೇಶ. ಇದು ಸುಮ್ಮನೆ ಬಿಡಲ್ಲ. ನಾವು ನಮ್ಮ ತೆರಿಗೆ, ನಮ್ಮ ದೇವರಿನ ಹಣವನ್ನು ಕಟ್ತಾ ಇದ್ದೀವಿ, ಅದರಿಂದ ನಿಮಗೆ ಸಂಬಳ ಬರ್ತಾ ಇದೆ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಪರ್ಮಿಷನ್ ಇಲ್ದ ಶಾಲೆಯಲ್ಲಿ ಕಲಿತಂತ ಮಕ್ಕಳ ಭವಿಷ್ಯಕ್ಕೆ ಏನಾದ್ರೂ ಅಡೆತಡೆಗಳು ಉಂಟಾದ್ರೆ ಶಿಕ್ಷಣ ಇಲಾಖೆ ಜವಾಬ್ದಾರರಾಗುತ್ತಾ ಅಥವಾ ಸಂಸ್ಥೆಯವರು ಜವಾಬ್ದಾರರಾಗ್ತಾರ? ಔರಾದ್ ಮತ್ತು ಮನ್ನಾಖೇಳಿಯಲ್ಲಿರುವಂತಹ ಈ ಶಾಲೆಗಳು ಅನುಮತಿ ಪಡೆದಿಲ್ಲವೆಂದಾದ್ರೆ ಅನುಮತಿ ಪಡೆದಿಲ್ಲ ಅಂತ ಮಾಹಿತಿ ನೀಡಿ, ಪಡೆದಿದ್ರೆ ಪಡೆದಿದ್ದಾರೆ ಅಂತ ಮಾಹಿತಿ ನೀಡಿ. 14 ತಿಂಗಳು ಏನ್ರಿ ಕೆಲಸ ಮಾಡ್ತಾ ಇದ್ದೀರಾ ನೀವು?